ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಏನು ನೆತ್ತರಿಗೆ ಖ್ಯಾತಿ ಯಾಕಂತ ಭೀಮಾ ತೀರದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಬರ್ಬರ ಕೊಲೆಯಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ದೇವರನಿಂಬರಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಇಲ್ಲಿ ಬರ್ಬರಿಯಾಗಿ ಹತ್ಯೆಯಾಗಿದ್ದಾನೆ. ಈ ಹತ್ಯೆ ಹಿಂದೆ ರಾಜಕೀಯ ಪ್ರೇರಣೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ವಿಚಾರ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅದರ ಆಚೆ ಭೀಮನಗೌಡ ಗ್ರಾಮದಲ್ಲಿ ಹೇಗಿದ್ದ, ಆತ ಜನರ ಜೊತೆ ಹೇಗೆಲ್ಲ ನಡ್ಕೊಳ್ತಾ ಇದ್ದ, ಆತೇನಾದರೂ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದ ಇಲ್ವಾ ಅನ್ನೋದನ್ನು ಮಾತಾಡ್ಸೋಕ್ಕೆ ಇಲ್ಲ ಈ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಏನು ಶವಾಗಾರಕ್ಕೆ ಭೀಮನಗೌಡನ ಶವ ತಂದಿದ್ದಾರೆ. ಇಲ್ಲಿ ಜನರು ಸೇರಿದ್ದಾರೆ, ಅವ್ರವ್ರು ಮಾತಾಡಿಸ್ತೀವಿ. ಗ್ರಾಮದಲ್ಲಿ ಭೀಮನಗೌಡ ಹೇಗಿದ್ರು? ಭೀಮನಗೌಡದ್ರು ಒಂದು ಟೈಪ್ ದೇವರು, ನಮ್ಮಲ್ಲಿ ಬಲಭೀಮ್ ದೇವ್ರು ಅದನ. ಆ ಬಲಭೀಮ್ ದೇವರು ಯಾರಿಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಲ್ಲ ಅದರಷ್ಟೇ ನಮ್ಮ ಭೀಮನಗೌಡ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದ. ಯಾರೇ ಮನೆಯಲ್ಲಿ ಕಂಪ್ಲೇಂಟ್ ಆಯಿತು ಅಥವಾ ಯಾರಾದರೂ ಮನೇಲಿ ಬಡ್ದಾಡಿದ್ರು ಎಲ್ಲಕ್ಕೂ ಭೀಮನಗೌಡ ಬೇಕಾತಿತ್ತು. ಅಂಥ ಭೀಮನಗೌಡಗೆ ಈ ಸ್ಥಿತಿಗೆ ತಂದಾರಂದ್ರೆ ಅದು ದೇವರೇ ನೋಡ್ಕೋಬೇಕು ಅವ್ರಿಗೆ ಅಷ್ಟೇ. ನನ್ನ ಇಷ್ಟೇ ಹೇಳ್ಬೋದು ಅವ್ರಿಗೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ, ಏನಾದರೂ ಆ ಥರ ಇತ್ತಾ? ಹಾಂ, ಇದೆ ರೀ, ಸಾಕಷ್ಟು ಸರ್ತಿ ಇದೆ. ನಮ್ಮದು ಗ್ರಾಮ ಪಂಚಾಯತಿಲಿ ತಿಂಡಿ ಮೇಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀವಿ. ನಾನು ಆಗಿದ್ದೆ, ನಮ್ಮ ತಮ್ಮನೂ ಈಗ ಹಾಲಿ ಇದ್ರು. ಅವರು ಸಾಕಷ್ಟು ಸರ್ತಿ ನಾವೆಲ್ಲ 2 ಬಾರಿ ಆಗಿದ್ರು. ಹಾಂ, ನಿಲ್ತಾ ಇದ್ರು ರೀ, ನಿಂದಿರ್ತಿದ್ರು. ಡೆಫಿನೆಟಾಗಿ ಅಧ್ಯಕ್ಷನೂ ಆಗ್ತಾನೆ ಇದ್ರು ರೀ ಅವರು. ಯಾಕಂದ್ರೆ ನಾವು ಆ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಹಾಂ ರೀ, ಹಾಂ ರೀ. ಈಗ ಬೆಳಿಗ್ಗೆ ಕಟಿಂಗ್ ಶಾಪಲ್ಲಿ ಹೋಗಿದ್ರು, ಈ ಹೊಡೆದಾಗ ಜನ ಅಲ್ಲಿ ಹೋಗಿ ಬಿಡ್ಸಕ್ಕೆ ಹೋಗ್ತಾರೆ, ಅದ್ರ ಕೈಯಾಗಿ ಪಿಸ್ತೂಲು ಮಾರಕಾಸ್ತ್ರ ಹಿಡ್ಕೊಂಡು ಹೆದರ್ಸ್ತಾರೆ. ಆ ದೃಶ್ಯ ಕೂಡ ನಮ್ಗೆ ಸಿಕ್ಕಿದಾವೆ. ಏನು ಹೇಳ್ತೀರಿ? ಅಲ್ಲ, ಮತ್ತು ಅವರು ಹೊಡ್ಲಿಕ್ಕೆ ಬಂದಾರಲ್ರಿ, ಹಂಗೆ ಸುಮ್ಮ ಕೂತು ಅವರು ಒಂದು 20-25 ಜನನ ಕೂಡಿಸಿ ಹೊಡ್ಲಿಕ್ಕೆ ಬಂದಾರ. ಒಬ್ರಿಗಿಬ್ರು ಅಲ್ಲ, ನಾವು ಇರೋದು 3-4 ಜನ ಇದ್ರು ನಮ್ಮೂರು ಅಲ್ಲಿ ಹುಡುಗರು. ಹಾಂ, ಅವ್ರಿಗೆ ಎಲ್ಲರಿಗೂ ಮುಖಕ್ಕೆ ಖಾರದ ಪುಡಿ ಹೋಗತಾರಂತ್ರಿ. ಆಮೇಲೆ ಒಬ್ಬರಿಗೆ ಚಾಕು ತೋರಿಸೋದು, ಸರ್ರಿಪ್ಪ ನೀವು ಸೈಡ್ ಸರ್ರಿತ್ತ ಅವರು ಎಲ್ಲ ಅಂಜಿಕೆ ಹಾಕಿ ಒಬ್ಬರು ಏನೇನೋ ಪಿಸ್ತೂಲೇ ಅಟ್ಯಾಕ್ ಮಾಡ್ಯಾರ ರೀ ಅವ್ರಿಗೆ. 5 ಗುಂಡು ತೆಲಿಗೆ ಬಂದವ್ರು. ಎಷ್ಟು ಮಕ್ಕಳು ಭೀಮನಗೌಡ? 2 ಮಕ್ಕಳು, 1 ಗಂಡು ಮತ್ತು 1 ಹೆಣ್ಣು. ಎಷ್ಟು ಮಂದಿ ಭೀಮನಗೌಡ ಅಂತಂದ್ರೆ ಎಷ್ಟು ಮಂದಿ? ಅದು ಅವ್ರ ಫ್ಯಾಮಿಲಿ ಬಗ್ಗೆ ಏನು? ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಭೀಮನಗೌಡರು ಕಲ್ಲನಗೌಡ್ರಿಗೆ 2 ಅಣ್ತಮ್ರಿ. ಒಬ್ಬರು ಮಲ್ಲನಗೌಡ್ರು ಅಂತ, ಕಲ್ಲನಗೌಡ್ರು ಅಂತ. ಆಮೇಲೆ ಅವ್ರ ಫ್ಯಾಮಿಲಿ, ಮಲ್ಲನಗೌಡ್ರ ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಹಾಕೋತಿತ್ತು. 2 ಮಕ್ಕಳು, 2 ಮಂದಿ, ಒಬ್ಬರು ಹೆಣ್ಮಕ್ಳು, ಹಿಂಗಾಗಿ ಸ್ವಲ್ಪ. ಆಮೇಲೆ ಭೀಮನಗೌಡ್ರಿಗೆ ಸ್ವತಃ ಅಣ್ತಮ್ರು ಇಲ್ರಿ ಯಾರು, ಅವರೊಬ್ಬರೇ. ಆಮೇಲೆ ಅವರಿಗೆ ಲಗ್ನ ಅಲ್ಲೇ ನಮ್ಮ ಒಳಗಿನ ಸಂಬಂಧದಿಂದ ಹೊನ್ನೊಟ್ಟಿಗಿಂದೇ ಮಾಡ್ಕೊಂಡಿದ್ದೀವಿ. 2 ಮಕ್ಕಳು? ಹಾಂ, 2 ಮಕ್ಕಳು, 1 ಹೆಣ್ಣು 1 ಗಂಡು. ಅದು ಸಣ್ಣದವ್ರು, ಚಿಕ್ಕದವ ಭಾಳ. ನೀವು ಚಿಕ್ಕಪ್ಪನ ಮಕ್ಕಳು? ಹಾಂ, ನಾವೆಲ್ಲ ರಿಲೇಟಿವ್ಸ್ ರೀ. ಇದು ಏನು ಹತ್ಯೆ ಆದಂತಹ ಭೀಮನಗೌಡ ಏನು ಬಿರಾದಾರ್ ಇದ್ದಾರೆ, ಅವ್ರ ಸಹೋದರ ಇರ್ತಕ್ಕಂಥವ್ರ ಮಾತು. ಇಲ್ಲಿ ಮತ್ತವ್ರನ್ನ ಮಾತಾಡಿಸ್ತೀವಿ. ಭೀಮನಗೌಡರ ಸವಾಸ ಹೆಂಗಿತ್ತು ಮತ್ತು ಯಾವ ಥರ ಇದ್ರು ಅವರು? ಒಳ್ಳೆಯವರು ಇದ್ದರು, ಒಂಥರ ಕುಟುಂಬ ಮನುಷ್ಯನ್ಗತ್ಲೇ ಇದ್ದರು. ಹಾಂ, ಏನೇನು ಮಾಡ್ತೀರಿ ಊರಲ್ಲಿ ಕೆಲಸ? ಒಳ್ಳೆ, ನಮ್ಮದು ಹೊನ್ನೊಟ್ಟಿಗೆ. ನಮ್ಮ ಊರಲ್ಲಿ ಬಂದರೂ ಸಹಿತ ಅವರು ಒಳ್ಳೆ ಅಭಿಪ್ರಾಯಗಳನ್ನು, ಒಳ್ಳೆಯ ಸಲಹೆಗಳನ್ನು ಕೊಟ್ಟೆ ಹೋಗ್ತಿದ್ರು. ಇದು ಇವ್ರು ಮತ್ತು ಇಲ್ಲವ್ರು ಮಾತಾಡಿಸ್ತೀವಿ. ಈಗ ಅವ್ರ ಎದುರಾಳಿ ಜಾಕೀರ್ ಅಂತೇಳಿ ಅವ್ರ ಮೇಲೆ ಆರೋಪ ಇದೆ. ಅದು ಕುರಿತು ಏನು ಹೇಳ್ತೀರಿ? ಅದು ರಾಜಕೀಯ ವೈಷಮ್ಯ ಐತಿ ಸರ್ ಅವ್ರದ್ದು. ಅದು ರಾಜಕೀಯ ವೈಷಮ್ಯದಿಂದ ಇದು ಎಲ್ಲ ಆದಿದ್ರಿ. ಭೀಮನಗೌಡರು ಒಂದು ರೀತಿ ನೋಡಬೇಕಪ್ಪ ಅಂತಂದು ದೇವರಿಂಬರಿ ಗ್ರಾಮದಲ್ಲಿ ಬಡವರ ಬಗ್ಗೆ ಆಗಲಿ, ದೀನದಲಿತರ ಬಗ್ಗೆ ಆಗಲಿ ಭಾಳ ಕಾಳಜಿಯುತ ಮನುಷ್ಯರು. ಮತ್ತು ದೇವರಿಂಬರಿಗೆ ಗ್ರಾಮದ ಅಭಿವೃದ್ಧಿ ಬದಲಾದರೂ ಸಹಿತ ಅವ್ರೇನಪ್ಪ ಅಂತಂದ್ರೆ ಈಗ ಮೊನ್ನೆನೇ ಸರ್ಕಾರಿ ದವಾಖಾನೆಯನ್ನು ಉದ್ಘಾಟನೆ ಮಾಡಿದರು. ಆ ಸಾರ್ವಜನಿಕ ಮೂಲ ಸೌಲಭ್ಯಗಳ ಬಗ್ಗೆ ಕೊರತೆ ಆಗಬಾರ್ದು ವಿಚಾರಕೊಂಡು ಇತ್ತು ಅವರು ಬಲ್ಲಿ. ಅಂದ್ರೆ ನಿಮ್ಮೂರಾಗ ಸರ್ಕಾರಿ ದವಾಖಾನೆ ಇರಲಿಲ್ಲ, ನಿಮ್ಮೂರಿಗೆ ದವಾಖಾನೆ ತಂದ್ರು ದವಾಖಾನೆ ತಂದರು. ಆಮೇಲೆ ಒಂದು ದೊಡ್ಡ ಹಳ್ಳಕ್ಕೆ ಒಂದು ಬಾಂದರ್ ಕಟ್ಸಿದ್ರು ಅವರು. ಅಂದ್ರೆ ರೈತರಿಗೆ ನೀರಿನ ಸಮಸ್ಯೆ ಇರೋದ್ರಿಂದ ಬಾಂದರ್ ಕಟ್ಟಿದ್ರೆ ನೀರಿನ ಅನುಕೂಲ ಆಗ್ತದೆ ವಿಚಾರ ಇಟ್ಕೊಂಡು, ಒಳ್ಳೆ ವಿಚಾರ ಇಟ್ಕೊಂಡು ಅವರು ಊರು ಅಭಿವೃದ್ಧಿ ಆಗಲೇನು ವಿಚಾರ ಇಟ್ಕೊಂಡು ಒಂದು ಬಾಂದರ್ ನಿರ್ಮಾಣ ಮಾಡಿದರು. ಆ ಬಾಂದರ್ ಉದ್ಘಾಟನೆ ಮಾಡಿದರು. ಹೀಗಾಗಿ ಪ್ರತಿಯೊಂದು ಎಲ್ಲಕ್ಕೂ ಸಹಿತ ಭೀಮನಗೌಡರು ಸ್ಪಂದನೆಯಾಗಿ ಕೆಲಸ ಮಾಡ್ತಾಯಿದ್ರು. ಇದು ಒಟ್ಟಾರೆ ಹೇಳಬೇಕಪ್ಪ ಅಂತಂದ್ರೆ ರಾಜಕೀಯ ದುರಾದ್ವೇಷದಿಂದ ಭೀಮನಗೌಡರನ್ನು ಮೋಸ ಮಾಡಿ ಕೊಲೆ ಮಾಡಿದರು. ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಚಾರಣೆ ಇದಕ್ಕೆ ಪ್ರಮುಖ ಕಾರಣ ಅಂತೀರಿ? ಅದು ಖಂಡಿತ. ಯಾಕಂತಂದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣೆಯ ವಿಚಾರವಿಟ್ಟುಕೊಂಡು ಅವರ ಅಧ್ಯಕ್ಷ ಚುನಾವಣೆ ಪೈಪೋಟಿದಿಂದ ಇದನ್ನು ಆದಿದ್ದು. ಅಂದರೆ ಭೀಮನಗೌಡ್ರಿದ್ರೆ ನಮಗೆ ಅಧ್ಯಕ್ಷ ಆಗೋಕ್ಕಾಗೋದಿಲ್ಲ ಅನ್ನೋ ಸಂಕಟ ಇತ್ತ ಇದರಲ್ಲಿ ಯಾವುದೋ ಸಂಶಯವಿಲ್ಲ. ಇದೇ ಒಂದು ಮೂಲ ಗುರಿ ಇಟ್ಟುಕೊಂಡೇ ಮಾಡಿದರು. ಈಗ ಜಾಕೀರ್ ಅಂತೇಳಿ ಅವ್ರ ಮೇಲೆ ಆರೋಪ ಇದೆ. ಅವರು ಹೇಗೆ ಊರಲ್ಲಿ? ಅದೇ ಅವರು ಒಂಥರ ಕುರುಡು ಥರನೇ ರೀ. ಅವರು ಒಂಥರ ಕುರುಡು ಥರ ಅಂದ್ರೆ ಏನು ರೌಡಿಜಮ್ ಮಾಡಿ ಊರು ಆಳಬೇಕು, ಇನ್ನೊಬ್ಬರು ನನಗೆ ಅಡೆತಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡೆ ಈ ಒಂದು ಕೊಲೆಯಾಗಿದೆ.
ಈ ಊರಲ್ಲಿ ಭೀಮನಗೌಡ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ ಅವ ಒಂಥರ ಬಡವರಿಗೆ ರೈತರಿಗೆ ದೀನ ದಲಿತರಿಗೆ ಅವ ದೇವ್ರು ಇದ್ದಂಗೆ ಅವ ಒಬ್ಬ. ಲಾಸ್ಟ್ ಯಾವಾಗ ಸಿಕ್ಕಿದ್ರಿ ನಿಮಗೆ? ನನಗೆ ನಿನ್ನೆ ಬೆಳಿಗ್ಗೆ ಮಾತಾಡಿದ್ರು ಸಾಯಂಕಾಲ ಬರ್ತೀನಿ ರೀ ಒಂಜರ ಇಲ್ಲಿ ನಾನು ಬಸ್ಸುಗೌಡ್ರಿಗೆ ಮಾತಾಡಿ ಬರ್ತೀನಿ ಅಂತ ನನಗೆ ಹೇಳಿ ಹೋಯ್ದರು. ಆಮೇಲೆ ಸಂಜೆ ಒಳಗೆ ನಾನು 7:45 ಫೋನ್ ಹಚ್ಚಿದ್ದೇವ್ರಿ, ಈಗ ಗೌಡ್ರು ನೀವು ಎಲ್ಲಿದ್ದೀರ ಅಂತೇಳಿ ಕೇಳಬೇಕಂದೆ ಅವ್ರಿಗೆ ಫೋನ್ ಹಚ್ಚಿದೆ, ಫೋನ್ ರಿಸೀವ್ ಮಾಡಿಲ್ಲ ನನಗೆ. ನಾನು ಅದೇ ರೀತಿಯಾಗಿ ನಾನು ತೋಟಕ್ಕೆ ಹೋಗಿದ್ದೆ. ಬೆಳಿಗ್ಗೆ ನನಗೆ ಈ ಇದು ಘಟನೆ ಆದ ಕೂಡಲೇ ಗೊತ್ತಾಯಿತು, ಸಡನ್ನಾಗಿ ನಾನು ಬಂದೆ. ಹಾಂ, ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡು ನೋವಿದೆ ನಿಮಗೆ? ಭಾಳ ಖಂಡಿತ ನೋವಿದೆ ನನಗೆ. ಇದು ಮರಿಲಾರಂಥ ನೋವಿದೆ. ನನ್ನ ಜೀವನ ಪರ್ಯಂತ ಇದೆ ಅಂಥದ್ದು ಗೌಡರನ್ನು ಕಳ್ಕೊಬಾರದು. ಗೌಡ್ರು ಕಳ್ಕೊಂಡದ್ದು ಭಾಳ ನೋವಾಗಿದೆ ನನಗೆ. ನಿಮ್ಮ ಹೆಸರು? ನನ್ನ ಹೆಸರು ಅಲ್ಲಾಬಕ್ಷ ಬೋರ್ಗಿ ಅಂತೇಳಿ. ಇದು ಅಲ್ಲಾಬಕ್ಷ ಅವರು ಮಾತು. ಏನು ಭೀಮನಗೌಡ ಬೇರೆದಾರು ಏನಿದ್ದಾರೆ ಅವರು ಗ್ರಾಮದಲ್ಲಿ ಜನಪರ ಕೆಲಸವನ್ನು ಮಾಡ್ಕೋತಾ ಇದ್ರು, ಎಲ್ಲರ ಕಷ್ಟವನ್ನು ಸುಖದಲ್ಲಿ ಭಾಗ ಆಗ್ತಾ ಇದ್ರು. ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಗ್ರಾಮ ಪಂಚಾಯಿತಿಯ ಚುನಾವಣೆ ಇದಕ್ಕೆ ಪ್ರಮುಖ ಕಾರಣ ಅನ್ನೋ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತಷ್ಟು ಜನರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಾವ ಥರ ನಿಮಗೆ ಭೀಮನಗೌಡರು ಇದ್ದರು ಮತ್ತು ಕೊನೆಗೆ ಯಾವಾಗ ಅವರು ನಿಮ್ಗೆ ಭೇಟಿಯಾಗಿದ್ರು? ನಾ ಸರ್ ಭೀಮನಗೌಡ ಗಾಡಿ ಡ್ರೈವರ್ ನಾನು. ಭೀಮನಗೌಡ ಎಲ್ಲರಿಗೆ ಇವತ್ತು ಹಿರಿಯರು ಇರಲಿ, ಸಣ್ಣ ಚಿಕ್ಕ ಮಕ್ಕಳು ಇರಲಿ, ಯಾವರಿಗೆ ಭೇದ ಭಾವ ಅನ್ನೋದು ಏನೂ ಮಾಡಿಲ್ಲ. ಎಲ್ಲರಿಗೆ ಎಲ್ಲ ಕಾಸ್ಟ್ ಅವರಿಗೆ ಅಷ್ಟೇ. ಇವ್ರದ್ದು ಹಂಗೆ ಅವ್ರದ್ದು ಹಂಗೆ ಜಾತಿ ಮಾಡ್ತಿರಲಿಲ್ಲ. ಕಾಂಗ್ರೆಸ್ ಮುಖಂಡರಾಗಿದ್ರು. ಹಾಂ, ಕಾಂಗ್ರೆಸ್ ಮುಖಂಡರಾಗಿದ್ದರು. ತಾಲೂಕಾ ಪಂಚಾಯತಿ ಅಧ್ಯಕ್ಷರು, ಮಾಜಿ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸದ್ಯಕ್ಕೆ. ಇದು ಸರ ಭಾಳ ದಿವಸದಿಂದ ನಡೆದ್ರಿ. ಇದು ಬರೀ ಪಂಚಾಯತಿ ಇಲೆಕ್ಷನ್ ಸಲುವಾಗಿರೋದು. ಈಗ ನಿನ್ನೆ ಅವರು ಹಾವಿನಾಳ ಗ್ರಾಮದಲ್ಲಿ ಗಣೇಶೋತ್ಸವದಲ್ಲಿ ಭಾಗಿಯಾದ್ರು. ಕೊನೆಯ ಕಾರ್ಯಕ್ರಮ ಅವ್ರದ್ದು. ನೀವಿದ್ರೆ ಅಲ್ಲಿ? ನಾವು ಹೋಗಿಲ್ಲ ಸರ್. ನಮ್ಮದು ಸ್ವಲ್ಪ ಗಾಡಿ ಕೆಲ್ಸಿಗೆ ಬಂದಿತ್ತ. ನಾವು ಸ್ವಲ್ಪ ಇಲ್ರಿ ಗಾಡಿ ಕೆಲ್ಸಿಗೆ ಬಂದಿತ್ತ. ನಾವು ಗಾಡಿ ಕೆಲ್ಸಿಗೆ ಕೊಟ್ಟಿದ್ದೀವಿ ಸೋಲಾಪುರಕ್ಕೆ. ಬೇರೆದವ್ರು ಹೋಗಿದ್ರಿ. ಯಾವಾಗ ಕೊನೆ ಬಾರಿ ಭೀಮನಗೌಡ ನೋಡಿದ್ದೆ? ಯಾವಾಗ? ನಾ ಬೆಳಗ್ಗೆ ನೋಡಿನಿ ಸರ್. ಇವತ್ತು? ಹಾಂ, ಬೆಳಗ್ಗೆ ಟೀಗಿ ಕೊಟ್ಟು ಮಾಡ್ಯಾನ ಬಂದೆ. ಮನೆಗೆ ಹೋಗಿದ್ರಿ? ನಾ ಮನೆಗೆ ಹೋಗಿದ್ದೆ. ಇನ್ನೊಬ್ಬ ನಮ್ಮ ಗೌಡ್ರ ಹತ್ರ ಇನ್ನೊಬ್ಬ ಹುಡುಗ ಇರ್ತಾನೆ ರೀ, ಅವ ಶೇವಿಂಗ್ ಮಾಡ್ಕೋಬೇಕಂತೇಳಿ ಊರಲ್ಲಿ ಬಂದಿದ್ದಾನೆ ಸರ್. ಗ್ರಾಮ ಪಂಚಾಯತಿ ಅಪೋಜಿ ಐತ್ರಿ ಅದು. ಅಲ್ಲಿ ಬಂದಿದ್ದಾರೆ ಸರ. ಮತ್ತು ನಾನು ಮನೆಗೆ ಹೋಗಿದ್ದೆ, ಸ್ನಾನ ಮಾಡ್ಬೇಕಂತೇಳಿ ನಾನು ಮನೆಗೆ ಹೋಗಿದ್ದೆ. ಪ್ಯಾಂಟ್ ಕಳೆದಿದ್ದೆ. ಪ್ಯಾಂಟ್ ಕಳೆದ ಫೋನ್ ಬಂತು ನಮಗೆ, ಗೌಡ್ರಿಗೆ ಫೈರಿಂಗ್ ಆಗ್ಯದ ಹೇಳಿ. ಹೆಂಗೆ ಹೊಡೆದ್ರಂತೆ? ಅವರು ಈ ಥರ ಕುರ್ಚಿ ಮ್ಯಾಗ ಕೂತಿದ್ದಾರೆ ಸರ್, ಶೇವಿಂಗ್ ಮಾಡ್ಕೋಬೇಕಂತೇಳಿ. ಅವ್ರು ಇನ್ನೊಬ್ಬರು ಫೈರಿಂಗ್ ಮಾಡಿದವನು ಸರ್ ಏನು ರೀ, ಆ ಹುಡುಗ ರಜಾಲ ಮಕ್ಕಂದಾರ ಅಂತ ಹೇಳ್ರಿ. ಆ ಹುಡುಗ ಖಾರ ಪುಡಿ ಹೊಡೆದಾನ ರೀ. ಮತ್ತೊಬ್ಬ ಇನ್ನೊಂದು ಹುಡುಗ ಅವ್ರ ಹೆಸರು ಗೊತ್ತಿಲ್ಲ ರೀ, ಖಾರದ ಪುಡಿ ಹೊಡಿದಾರೆ ರೀ. ಬಟ್ ಫೈರಿಂಗ್ ಮಾಡೇ ಬಿಟ್ಟಾರೆ ಸರ್. ಹಾಂ, ಮಂದಿಗೆಲ್ಲ ಅವನು ಚಾಕು ತೋರಿಸ್ಕೊಂಡು. ಹಾಂ, ಅವ ಮತ್ತೊಬ್ಬ ವಶಿ ಮನೆಯಾರ ಅಂತ ಹೇಳ್ರಿ. ಜಾಕೀರ್ ಮನೆಯಾರ ತಂಬ್ರಿ ಅವ. ಈ ಮೇನ್ ಸೂತ್ರಧಾರಿ ಜಾಕೀರ್ ಮನೆಯಾರಿ. ಬಿಡ್ಸಕ್ಕೆ ಬಂದವರಿಗೂ ಹೆದರ್ಸಾರ? ಹಾಂ, ಹೆದರ್ಸಾರ. ಯಾರು ಎಲ್ಲ ಮಂದಿಗೆ ಹೋಗಿದ್ದಾರೆ ಸರ್ ಅಲ್ಲಿ. ಹಾಂ, ಶಿಕ್ಷೆ ಆಗ್ಬೇಕ ಸರ್. ಮತ್ತು ಶಿಕ್ಷೆ ಹಾಗೆ ಬಿಡ್ತೀರಿ ಸರ್. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ರಿ? ನಾವು ಸರ್ 14 ವರ್ಷದಿಂದ ನಾವು ಒಬ್ಬನೇ ಮಾಲಕನ ಹತ್ರ ಇದ್ದೀನಿ ಭೀಮನಗೌಡ. ನಮ್ಮ ಮಗ ಅಲ್ಲ ಸರ, ಈಗ ಅಣ್ಣತಂಬ್ರಿ ನಮ್ಮ ಮಗ ಉತ್ಪತ್ತಿನ ಬಿಡಿಸಿ ಕಳಿಸ್ಬೋದು ನಮಗೆ. ನಾ ಅಣ್ಣ ತಮ್ಮ ಇದ್ದಾಗಿದ್ದೇವ್ರಿ ನಾವು, ತಂದೆ ಥರ. ಹಾಂ ಸರ್, ಊಟ ಥರ ಏನು ಪ್ರಶ್ನೆನೇ ಇಲ್ರಿ ನಮಗೆ. ಭಾಳ ಚಲೋ ನೋಡ್ಕೊತಿದ್ರು. ಭಾಳ ಚಲೋ ನೋಡ್ಕೊತೀರಿ ಸರ್ ನಮಗೆ. ಈ ಥರ ಆಗ್ಬಿಟ್ಟದ ಸರ್. ನಿಮ್ಮನ್ನು ಒಳ್ಳೆ ಮನುಷ್ಯನ ಕಳ್ಕೊಂಡ್ರಲ್ಲ, ಹೆಂಗೆ? ಮತ್ತು ಏನು ಮಾಡೋರು ಸರ್? ಇನ್ನು ಜನ ತೀರ್ಮಾನ ಕೊಡ್ಬೇಕು ರೀ. ನಿಮ್ಮದೆಲ್ಲ ನೀವು ತೀರ್ಮಾನ ಕೊಡ್ಬೇಕು ರೀ. ಈಗ ಊರಾಗ ಹೆಣ್ಮಕ್ಳೆಲ್ಲ ಕೂತು ಪ್ರತಿಭಟನೆ ಮಾಡತ್ತಾರ, ಗೌಡ್ರು ಸತ್ಯದಕ್ಕೆ ನ್ಯಾಯ ಕೊಡಬೇಕು, ರಸ್ತೆ ಎಲ್ಲ ಬಂದ್ ಮಾಡ್ಯಾರ ಅಂತ. ಏನು ಹೇಳ್ತೀರಿ ಪ್ರತಿಭಟನೆ ಮಾಡೋದಕ್ಕೆ? ಗೊತ್ತು ಸರ್, ಗೌಡ್ ಹೆಂಗೆ ಅನ್ನೋದು ಗೊತ್ತದ್ರಿ ಅವ್ರಿಗೆ. ಭೀಮನಗೌಡ ಅನ್ನೋದು ಕಲ್ಲನಗೌಡನ ಮಗ. ಭೀಮನಗೌಡ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತದ್ರಿ. ಅವ್ರು ಯಾವ ಲೆವೆಲಿಗೆ ಬಂದಾರ್ರಿ, ಇನ್ನತ್ತಕ ಯಾವ ಲೆವೆಲಿಗೆ ಅದಾರ. ಜನರ ಕೆಲಸ. ಹಾಂ, ಬರೀ ಜನರ ಕೆಲಸ ರೀ. ಏನೋ ಒಂದು ನಾವು ಶಿವಾನಂದ ಪೂಜಾರಿ ಅಂತ ಹೇಳಿ ಸರ್. ಇಲ್ಲ, ಯಾರಿಗ್ರಿ ಕೆಟ್ಟ ಮಾಡೋರಲ್ರಿ. ಅವ್ರ ಮನೆ ಏನು ವೈಯಕ್ತಿಕ ಕೆಲಸ ಮಾಡ್ಕೊಂಡವ್ರಲ್ಲ, ಬರೇ ಮಂದಿದೆ ಮಾಡೋವು. ಹಾಂ,
ಇದು ಏನು ಕೊಲೆ ಆದಂಥ ಭೀಮನಗೌಡ ಅವರ ವಾಹನ ಚಾಲಕರ ಮಾತು ಏನು ಯಾವುದೇ ಭೇದ ಭಾವ ಇರಲಿಲ್ಲ, ಜಾತಿ ಭೇದವಿಲ್ಲ, ಮನೆ ಕೆಲಸಗಳನ್ನು ಅವ್ರು ಮಾಡ್ತಾ ಇರಲಿಲ್ಲ, ಬರೀ ಜನರ ಪರ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿಯನ್ನು ನಾನು ಕಳೆದುಕೊಂಡಿದ್ದೀವಿ. ಇದು ಅವ್ರಿಗೆ ಆದಂಥ ಅವ್ರ ಕುಟುಂಬ ಆದಂಥ ಮೋಸ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಮಾತಾಡ್ತಿದ್ದಾರೆ. ಜೊತೆಗೆ ಏನು ಅವನ ಹತ್ಯೆ ಮಾಡ್ತಕ್ಕಂಥ ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯವನ್ನು ಇಡೀ ಗ್ರಾಮದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ. ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:45ರಿಂದ 9 ಗಂಟೆಯ ಮಧ್ಯದಲ್ಲಿ ನಮ್ಮ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ. ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಭೀಮನಗೌಡ ಬಿರಾದರ್ ಅನ್ನುವಂಥ ವ್ಯಕ್ತಿ ಸುಮಾರು 43 ವರ್ಷ ವಯಸ್ಸು, ಆತನ ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡಾಗ ಮತ್ತು ಅಲ್ಲಿ ಸೋಕೋ ಟೀಮ್ಸು ಮತ್ತು ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನನ ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ. ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ. ಅದರಲ್ಲಿ 4 ಜನದಲ್ಲಿ ರಜೀವುಲ್ಲಾ ಮಕಾನ್ದಾರ್ ಮತ್ತು ವಾಸಿಂ ಮನಿಯಾರ್, ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ 4 ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ. ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ 4 ಜನ ಕೂಡ ಇನ್ ಒನ್ ಆರ್ ದಿ ಅದರ್ ವೇ ಏನು ಡಿಸೀಸ್ಡ್ ಇದ್ದಾನೆ ಭೀಮನಗೌಡ ಬಿರಾದರ್, ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು 1 ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನೋ ಆಶ್ರಯ ಮನೆಗಳನ್ನ ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ. ಇದ್ದಾಗ 1 ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತಂತ ಹೇಳಿರ್ತಾರೆ. ಈ ಕಡೆ ಆಶ್ರಯನೂ ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ. ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು 353 ವಿತ್ ಅಟ್ರಾಸಿಟಿ ಕೇಸು ಒಬ್ಬರು PDO 2023ರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ. ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನಗೌಡ ಬಿರಾದರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತಲೆಯಲ್ಲಿ ಜಾಕೀರ್ ಮುನಿಯಾರನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ, ಇವನು ಕೂಡ ಮುಂಚೆ ಈಗ ಡಿಸೀಸ್ಡನ ಮನೆ ಕೆಲಸನೂ ಮಾಡಿರ್ತಾನೆ. ಮತ್ತು ಇವನಿಗೆ ಒಬ್ಬ ವ್ಯಕ್ತಿಯಿಂದ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ ರಿಟರ್ನ್ ಫ್ರೀಯಾಗಿ ಏನು ಸ್ಯಾಂಡು ಮತ್ತು ಕಡಿನ ಕೊಡಬೇಕು ಅನ್ನೋದಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವನು ದುಡ್ಡು ಕೇಳಕ್ಕೆ ಹೋಗಿರ್ತಾನೆ, ಅದು ಕೂಡ ಇವನಿಗೆ ಬಂದಿರಲ್ಲ. ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನುವಂಥದ್ದು ಒಂದು ಕೂಡ ಗಮನಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದರೂ ಮಾಡಬೇಕು ಅಂತಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇವತ್ತು ಆತ ಹೇರ್ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು 8:30 ಪೌನೆ 9 ಸುಮಾರು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು 4 ಜನ ಸೇರಿ ಕಂಟ್ರಿ ಮೇಡ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ. ಈ ಕಂಟ್ರಿ ಮೇಡ್ ಪಿಸ್ತೂಲ್ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಬಂತು ಮತ್ತು ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದ್ದಾವೆ ಅಥವಾ ಬೇರೆ ಇನ್ನೂ ತನಿಖೆಯ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನು ವಿಚಾರಣೆಗೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗುತ್ತೆ. ಸರ್, ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮನಿಯಾರ್ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳೋದಕ್ಕೆ ಭೀಮನಗೌಡ ಇದ್ದರೆ ನನಗೆ ಅವಕಾಶ ಸಿಗಲ್ಲ ಅಂಥೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿಯೂ ಕೂಡ ಇದನ್ನು ತನಿಖೆಯನ್ನು ಮಾಡ್ತೀವಿ. ಜಾಕೀರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಖಂಡಿತವಾಗಿಯೂ ಕ್ರಮವನ್ನು ಕೈಗೊಳ್ತೀವಿ. ಥ್ಯಾಂಕ್ ಯು. ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ, ಭೀಮಾ ಏನು ಇವನು ಒಂದು ಮುಂಚೆನೂ ಕೂಡ ಡಿಸೀಸ್ಡ್ ಇದ್ದಾನೆ, ಮುಂಚೆನೂ ಕೂಡ ಮರ್ಡರ್ ಕೇಸುಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ. ಇದು ಏನು 4 ಜನ ಇದ್ದಾರೆ ಆರೋಪಿತರು ಇವಾಗ ಸದ್ಯಕ್ಕೆ, ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿಂಗ್ ಸಮಥಿಂಗ್. ಸರ್, ಇನ್ಮೇಲೆ ಎಷ್ಟು? ಥ್ಯಾಂಕ್ ಯು.